ಫ್ರೆಂಡ್ಸ್, ಈ ರೀತಿ ಸಿಂಪಲ್ ಬ್ರೈಡಲ್ ಡಿಸೈನ್ನ ಕೇವಲ 3 ಸ್ಟೆಪ್ಪಲ್ಲಿ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಈಗ ಸ್ಟಾರ್ಟಿಂಗ್ ನಾನು ಸ್ವಲ್ಪ ಶುರು ಮಾಡಿದ್ದೀನಿ. ಹೀಗೆಂದ ಸ್ಟಾರ್ಟಿಂಗ್ ಅಂತ ತಿಳ್ಕೊಳ್ಳಿ. ಇದನ್ನು ಈ ರೀತಿ ಸೀರೆಗೆ ಸ್ಟಾರ್ಟಿಂಗ್ ಫಸ್ಟಿಂದ ಈ ರೀತಿ 2 ಸತಿ ನಾಟ್ ಮಾಡ್ಕೊಳ್ಳಿ, 2 ಟೈಮ್ಸು. ಈಗ ಒಂದು ಬೀಡ್ ತೊಗೊಳ್ಳಿ. ಈ ರೀತಿ ಬೀಡ್ ತೊಗೊಂಡಿದ್ದೀನಿ ನಾನು. ನೀವು ಯಾವ ರೀತಿನಾದ್ರು ಉದ್ದ ಬೀಡ್ ತೊಗೋಬೋದು. ಈ ರೀತಿ ತೊಗೊಂಡು ಅದನ್ನು ದಾರಕ್ಕೆ ಇನ್ಸರ್ಟ್ ಮಾಡಿಕೊಂಡು ದಾರದೊಳಗೆ ಎಲ್ಲ ಫುಲ್ಲು ಒಟ್ಟಿಗೆ ತೊಗೋಬೇಕು ಫ್ರೆಂಡ್ಸ್. ಇದು ಒಂದು ಮಿಸ್ ಆದ್ರೂ ದಾರ ಅಥವಾ ಕಟ್ಟಾದ್ರೂ ಫುಲ್ ಡಿಸೈನೇ ಹೋಗುತ್ತೆ. ಈ ರೀತಿ ಎಲ್ಲ ಸೇರಿಸ್ಕೊಂಡು ಒಂದು ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಸ್ಯಾರಿಗೆ ಲಾಕ್ ಮಾಡಿ, ಬೀಡ್ ಲಾಕ್ ಮಾಡಿ, ಸ್ಯಾರಿಗೂ ಲಾಕ್ ಮಾಡಿ. ಮತ್ತೆ ಇನ್ನೊಂದು ಸತಿ ಸ್ಟಾರ್ಟಿಂಗಲ್ಲಿ 2 ಸತಿ ಲಾಕ್ ಮಾಡಿದ್ದೀರಲ್ವ, ಈಗ ಈ ಕಡೆನೂ 2 ಸತಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಸ್ಯಾರಿಗೆ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಸ್ಟಾರ್ಟಿಂಗಲ್ಲೂ ನೋಡಿ, ಮತ್ತೆ ತೋರಿಸ್ತೀನಿ. ಈ ರೀತಿ ಸ್ಟಾರ್ಟಿಂಗಲ್ಲೂ 2 ಟೈಮ್ಸ್ ಲಾಕ್ ಮಾಡಿಕೊಂಡು ಸ್ಯಾರಿಗೆ ಒಂದು ಬೀಡ್ ಹಾಕಿ ಬೀಡ್ ಲಾಕ್ ಮಾಡ್ಕೊಂಡಿದ್ದೀನಿ. 2 ಸತಿ ಬೀಡ್ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ 8 ಚೈನ್ ಹಾಕಬೇಕು ಫ್ರೆಂಡ್ಸ್. 2, 3, 4, 5, 6, 7, 8 ಚೈನ್ ತಗೊಂಡು ಈಗ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಎಲ್ಲಿಗೆ ಬರುತ್ತೆ ನೋಡಿಕೊಂಡು 8 ಸ್ವಲ್ಪ ಇನ್ನು ನೋಡಿ 8 ಇಲ್ಲಿಗೆ ಬರುತ್ತೆ. ಇನ್ನೊಂದು ಸ್ವಲ್ಪ ಹಿಂಭಾಗಕ್ಕೆ 5 ಚೈನ್ ಬರೋ ತನಕ ತಗೊಂಡು ಅಲ್ಲಿಗೆ ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸ್ವಲ್ಪ ನಮಗೆ ಯು ಶೇಪಲ್ಲಿ ಬರಬೇಕು. ಈ ರೀತಿ 8 ಚೈನ್ ತೊಗೊಂಡು 5 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿ ಹಿಂಭಾಗಕ್ಕೆ ಲಾಕ್ ಮಾಡ್ಕೋಬೇಕು. ಸರಿ, ಈ ರೀತಿ ಯು ಶೇಪ್ ಬರಬೇಕು. ಈ ರೀತಿ ಲಾಕ್ ಮಾಡಿಕೊಂಡು ಪಕ್ಕದಲ್ಲಿ ಇನ್ನೊಂದು ಸತಿ ಲಾಕ್ ಮಾಡ್ಕೊಳ್ಳಿ ಸ್ಯಾರಿಗೆ. ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಈಗ ಮತ್ತೆ ಸುಜಿ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಈಗ ದೊಡ್ಡ ಬೀಡ್ ತೊಗೊಂಡು ಅದನ್ನು ಸೂಜಿಗೆ ಇನ್ಸರ್ಟ್ ಮಾಡಿ ಎಲ್ಲ ದಾರಗಳನ್ನು ಬೀಡೊಳಗೆ ತೊಗೊಂಡು ಬೀಡ್ ಲಾಕ್ ಮಾಡಿ ಫ್ರೆಂಡ್ಸ್. ಫಸ್ಟ್ ಈ ರೀತಿ ಬೀಡ್ ಲಾಕ್ ಮಾಡ್ಕೊಳ್ಳಿ. ಹಾಗೆ ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಸ್ಯಾರಿಗೆ ಲಾಕ್ ಮಾಡಿ. ಸ್ಯಾರಿಗೆ ಲಾಕ್ ಮಾಡಿ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಲಾಕ್ ಹಾಕಿ. ಮತ್ತೆ 8 ಚೈನ್. ಇವಾಗ 1, 2, 3, 4, 5, 6, 7, 8. ಈಗ ಅದು ಎಲ್ಲಿಗೆ ಬರುತ್ತೆ ಸ್ಟ್ರೈಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಸ್ವಲ್ಪ ಸೀರೆ ಸುಕ್ ಬರಬಾರ್ದೆ ಇದಂಗೆ ನೀವು ಮಾಡಬೇಕು. ಸ್ಟ್ರೈಟಾಗಿ ನೋಡಿಕೊಂಡು 5 ಚೈನ್ ಎಲ್ಲಿಗೆ ಬರೋದೋ ಅಲ್ಲಿಗೆ ನೋಡಿಕೊಂಡು ಒಂದು ಸ್ಯಾರಿಗೆ ಲಾಕ್ ಮಾಡಿ. ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಪಕ್ಕದಲ್ಲಿ ಇನ್ನೊಂದು ಲಾಕ್. ಈ ರೀತಿ ನೋಡಿ, ಈ ಥರ ಯು ಶೇಪ್ ಬರಬೇಕು. ಈ ರೀತಿ ಯು ಶೇಪ್ ಬರಬೇಕು ನೋಡಿ ಫ್ರೆಂಡ್ಸ್. ನಾನು ಹಾಕಿದ್ದೀನಿ. ನಿಮಗೆ ನೆಕ್ಸ್ಟ್ ಪೂರ್ತಿ ಇದೇ ಥರ ಫುಲ್ ಸ್ಯಾರಿಗೂ ಫಸ್ಟ್ ಸ್ಟೆಪ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ಸ್ಟೆಪ್ ಹೇಗೆ ಅಂತ ತೋರಿಸ್ಕೊಡ್ತೀನಿ ನಾನು. ಈ ರೀತಿ ಬರಬೇಕು ಸ್ಯಾರಿ ಪೂರ್ತಿ. ಈ ರೀತಿ ಮಾಡಿ ನೆಕ್ಸ್ಟ್ ಸ್ಟೆಪ್ ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಈ ಥರ ಬರುತ್ತೆ ಫಸ್ಟ್ ಸ್ಯಾರಿಗೆ. ನೆಕ್ಸ್ಟ್ ಸ್ಟೆಪ್ ತೋರಿಸ್ಕೊಡ್ತೀನಿ. ಈ ರೀತಿ ಲಾಕ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ. ಮತ್ತೆ ಒಂದು ಲಾಕ್ ಮಾಡಿಕೊಂಡು ಸೂಜಿ ಮೇಲೆ 5 ಸತಿ ಬೀಡು ಹಿಂಭಾಗಕ್ಕೆ ಬರೋ ಹಾಗೆ 5 ಸತಿ. ಈ ಸತಿ 5 ತಗೊಂಡು 5 ಚೈನ್, ನಾನು ಉದ್ದ ಇರೋದ್ರಿಂದ ನಾನು 6 ಚೈನ್ ತೊಗೊಂಡಿದ್ದೀನಿ. ನೀವು ಬೀಡ್ ಯಾವ್ದು ತೊಗೋತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 5, 4, 6 ಯಾವ ಥರನಾದ್ರು ಹಾಕೋಬೋದು ಫ್ರೆಂಡ್ಸ್. ಹಿಂಭಾಗಕ್ಕೆ ಬರೋ ಹಾಗೆ ಲಾಕ್ ಮಾಡ್ಕೊಳ್ಳಿ. ಅದೆಲ್ಲಿ ಲಾಕ್ ಇರುತ್ತಲ್ಲ ಫಸ್ಟ್ ನಾವು ನಾಟ್ ಲಾಕ್ ಮಾಡಿರ್ತೀವಲ್ಲ ಅಲ್ಲಿಗೆ. ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಪಕ್ಕದಲ್ಲಿ 8 ಚೈನ್ ಹಾಕಿದ್ದೀವಲ್ಲ ಅದಕ್ಕೆ ಡಬಲ್ ಕ್ರೋಶಾ ಮಾಡಿ ಫ್ರೆಂಡ್ಸ್. ಈ ರೀತಿ ಡಬಲ್ ಕ್ರೋಶಾ ಹಾಕಿ ಈಗ ಮತ್ತೆ ತೋರಿಸ್ಕೊಡ್ತೀನಿ. ಸೂಜಿ ಮೇಲೆ ದಾರ ತೊಗೊಳ್ಳಿ. ಒಳಗಿಂದ ತೊಗೊಂಡು 3 ಥ್ರೆಡ್ ಆಗುತ್ತೆ. ಅದರಲ್ಲಿ 2 ಥ್ರೆಡ್ಡಿಂದ ಒಂದು ಸತಿ, ಇನ್ನೊಂದು ಥ್ರೆಡ್ಡಿಂದ ಒಂದು ಸತಿ, ಹೀಗೆ ಸೂಜಿ ಮೇಲೆ ದಾರ ತೊಗೊಂಡು ಈ ರೀತಿ ಬರುತ್ತೆ. 3 ಥ್ರೆಡ್ ಆಗುತ್ತೆ ನಿಮಗೆ. ಆ 3 ಥ್ರೆಡ್ಡಿಂದನೂ ದಾರ ತೊಗೊಳ್ಳಿ ಫ್ರೆಂಡ್ಸ್.
ಮತ್ತೆ ತೋರಿಸ್ಕೊಡ್ತೀನಿ. ಈ ರೀತಿ ನೋಡಿ, ಸೂಜಿ ಮೇಲೆ ದಾರ ತಗೊಂಡು ಒಳಗಡೆಯಿಂದ ತಗೊಂಡು 3 ಥ್ರೆಡ್ ಬರುತ್ತೆ ಈಗ ಸೂಜಿ ಮೇಲೆ. ಆ 3 ಥ್ರೆಡ್ಡಿಂದನೂ ನೋಡಿ 1 2 3 3 ಥ್ರೆಡ್ಡಿಂದನೂ ಒಟ್ಟಿಗೆನೇ ದಾರನ ಲಾಕ್ ಮಾಡಿ. ಇದನ್ನು ಸೆಮಿ ಕ್ರೋಶಾ ಅಂತ ಕರೀತಾರೆ. ಈ ರೀತಿ ಸೂಜಿ ಮೇಲೆ ದಾರ ತಗೊಳ್ಳಿ. ಈ ರೀತಿ ಒಳಗಿಂದ ಮೇಲ್ಭಾಗಕ್ಕೆ ತಗೊಂಡು 3 ಥ್ರೆಡ್ಡನ್ನು ಒಟ್ಟಿಗೆ ಲಾಕ್ ಮಾಡಿ ಫ್ರೆಂಡ್ಸ್. ಇದನ್ನು 10 ಟೈಮ್ಸ್ ಮಾಡಬೇಕು ಫ್ರೆಂಡ್ಸ್. 5 ಟೈಮ್ಸ್ ಆಗಿದೆ. ಮತ್ತೆ ಸೂಜಿ ಮೇಲೆ ದಾರ ತಗೊಳ್ಳಿ, ಒಳಗಿಂದ ತಗೊಂಡು ಈ ರೀತಿ 3 ಥ್ರೆಡ್ ಬರುತ್ತೆ. ಆ 3 ಥ್ರೆಡ್ಡನ್ನು ಒಟ್ಟಿಗೆ ಒಂದು ನಿಮಿಷ ಫ್ರೆಂಡ್, ಒಟ್ಟಿಗೆ ಈ ಥರ ಲಾಕ್ ಮಾಡಿ. ಸೂಜಿ ಮೇಲೆ ದಾರ ತಗೊಳ್ಳಿ, ಈ ರೀತಿ ಒಳಗಿಂದ ತಗೊಂಡು 3 ಥ್ರೆಡ್ಡನ್ನು ಒಟ್ಟಿಗೆ ಸೇರಿಸಿ ಲಾಕ್ ಮಾಡಿ. ಈ ರೀತಿ ಲಾಕ್ ಮಾಡಿ. ಒಟ್ಟು 10 ಬರಬೇಕು ಫ್ರೆಂಡ್ಸ್. 10 ಬರೋ ಹಾಗೆ ನೀವು ಕೌಂಟ್ ಮಾಡಿಕೊಂಡು ಇದು ಮಾಡ್ಕೊಳ್ಳಿ. ಈ ಥರ 10 ಬಂದ ಮೇಲೆ ಈ ರೀತಿ ನೋಡಿ, ಈ ಥರ ಕಾಣಿಸುತ್ತೆ. ಈ ರೀತಿ ಕಾಣಿಸುತ್ತೆ. ಇದನ್ನು ಪಕ್ಕದಲ್ಲಿ ನಾವು ಲಾಕ್ ಮಾಡಿರ್ತೀವಲ್ಲ, ಅಲ್ಲಿಗೆ ಒಂದು ಸಿಂಗಲ್ ನಾಟ್ ಹಾಕ್ಕೊಳ್ಳಿ. ಇಲ್ಲಿ ಪಕ್ಕದಲ್ಲಿ ಒಂದು ಲಾಕ್, ನಾವು ಫಸ್ಟ್ ಇದರಲ್ಲಿ ಲಾಕ್ ಮಾಡಿರ್ತೀವಲ್ಲ ಫ್ರೆಂಡ್ಸ್, ಅಲ್ಲಿಗೆ ಒಂದು ಸಿಂಗಲ್ ನಾಟ್. ಈ ರೀತಿ ಸಿಂಗಲ್ ನಾಟ್ ಹಾಕ್ಕೊಳ್ಳಿ. ನೆಕ್ಸ್ಟು ಮತ್ತೆ ಬೀಟ್ ಮೇಲೆ 5ರಿಂದ 6 ಚೈನು ಈ ರೀತಿ ಕಾಣಿಸುತ್ತೆ. ಯು ಶೇಪಲ್ಲಿ ಕಾಣಿಸುತ್ತೆ ಫ್ರೆಂಡ್ಸ್. 10 ಸತಿ ನೀವು ಇದು ಮಾಡಬೇಕು ಈ ರೀತಿ. ನೆಕ್ಸ್ಟು ಸೂಜಿ 1 2 3 4 5 6 7 ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಬೀಡು ನಂದು ದೊಡ್ಡದಿರೋದ್ರಿಂದ ಈ ರೀತಿ ಒಳಗೆ ಪಕ್ಕದಲ್ಲಿ ಲಾಕ್ ಮಾಡಿರ್ತೀವಲ್ಲ, ಆ ಲಾಕ್ ಒಳಗೆ ಮತ್ತೆ ಇದನ್ನು ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೆ 8 ಚೈನ್ ಇದೆಯಲ್ಲ ಫ್ರೆಂಡ್ಸ್, 8 ಚೈನಲ್ಲಿ ಮತ್ತೆ 10 ಸತಿ ನೀವು ಈ ರೀತಿ ಸೂಜಿ ಮೇಲೆ ದಾರ ತಗೊಂಡು 3 ಥ್ರೆಡ್ ಒಳಗೆ 1 2 3 3 ಥ್ರೆಡ್ ಇದೆಯಲ್ಲ, 3ಕ್ಕೂ ಒಟ್ಟಿಗೆ ಸೇರಿಸಿ ಲಾಕ್ ಮಾಡಬೇಕೀಗ. 1 ಟೈಮ್ ಆಯಿತು. ಈಗ ಮತ್ತೆ ತೋರಿಸ್ತೀನಿ. ಈ ರೀತಿ ಸೂಜಿ ಮೇಲೆ ದಾರ ತಗೊಂಡು 3 ಥ್ರೆಡ್ ಆಗುತ್ತೆ, 3 ಥ್ರೆಡ್ನು ಒಟ್ಟಿಗೆ ಲಾಕ್ ಮಾಡಿ. ದಯವಿಟ್ಟು ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ವೀಡಿಯೋಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇನ್ನೂ ಹೆಚ್ಚು ವೀಡಿಯೋಸ್ ಹಾಕೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಇನ್ನೂ ಒಳ್ಳೊಳ್ಳೆ ಡಿಸೈನ್ಸ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈಗ 5 ಆಯಿತು ಫ್ರೆಂಡ್ಸ್. ಮತ್ತೆ ಇನ್ನೊಂದು 5 ಸತಿ ಹಾಕಬೇಕು. ಸೂಜಿ ಮೇಲೆ ದಾರ ತೊಗೊಳ್ಳಿ, ಒಳಗಡೆಯಿಂದ ತಗೊಂಡು 3 ಥ್ರೆಡನ್ನು ಲಾಕ್ ಮಾಡಿ. 3 ನೋಡಿ ಫ್ರೆಂಡ್ಸ್, ಈ ರೀತಿ ಇದೆ. ಇನ್ನೊಂದು ಸತಿ ಹಾಕಬೇಕು. ಒಟ್ಟು 10 ಸತಿ ಹಾಕಬೇಕು. 9 ಆಯಿತು, 10. ಇದನ್ನು ಪಕ್ಕದಲ್ಲಿ ನೋಡಿ, ಈ ಥರ ಯು ಥರ ಬರುತ್ತೆ. ಈ ಹಾರ್ಟ್ಸ್ ಟೈಪ್ ಬರಬೇಕು. ಈ ರೀತಿ ಬರುತ್ತೆ. ಇದನ್ನು ಪಕ್ಕದಲ್ಲಿ ನಾವು ಫಸ್ಟ್ ಲಾಕ್ ಮಾಡಿರ್ತೀವಲ್ಲ, ಅದರೊಳಗೆ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಮಾಡ್ಕೊಳ್ಳಿ.
ಮತ್ತೆ ಬೀಡ್ ಇದೆಯಲ್ಲ, ಮತ್ತೆ ಅದ್ರ ಹಿಂಭಾಗಕ್ಕಾದಂಗೆ 6ರಿಂದ 7 ಚೈನ್ ಹಾಕಿ ಅಲ್ಲಿ ಗೊಂಡೆ ಬರುತ್ತೆ ಫ್ರೆಂಡ್ಸ್, ಅಲ್ಲಿಗೆ ಲಾಕ್ ಮಾಡಿ. ಮತ್ತೆ 8 ಚೈನ್ ಇದೆಯಲ್ಲ, ಈ ರೀತಿ ಕಾಣಿಸುತ್ತೆ. ಮತ್ತೆ ಇನ್ನೊಂದು ಸತಿ ತೋರಿಸ್ತೀನಿ. 8 ಚೈನ್ ಇದೆಯಲ್ಲ ಫ್ರೆಂಡ್ಸ್, ಅಲ್ಲಿಗೆ ಸೂಜಿ ಮೇಲೆ ದಾರ ತಗೊಳ್ಳಿ, ಒಳಗಿಂದ ತಗೊಂಡು 3 ಥ್ರೆಡ್ ಆಗುತ್ತೆ, ಅದನ್ನು ಲಾಕ್ ಮಾಡಿ. 3 ಒಟ್ಟಿಗೆ ತಗೊಂಡು ಲಾಕ್ ಮಾಡಿ ಫ್ರೆಂಡ್ಸ್. ಈ ರೀತಿ ಸೂಜಿ ಮೇಲೆ ದಾರ ತಗೊಂಡು 3 ಥ್ರೆಡ್ ಆಗುತ್ತೆ, 3 ಥ್ರೆಡ್ಡಿಂದ ಲಾಕ್ ಮಾಡಿ. ಒಟ್ಟು 10 ಸತಿ ಲಾಕ್ ಮಾಡಬೇಕು ನೀವು. 10 ಟೈಮ್ಸ್ ಮಾಡಬೇಕು ಫ್ರೆಂಡ್ಸ್. ಈ ರೀತಿ ಇದು ತುಂಬ ಸಿಂಪಲ್ ಆಗಿದೆ ಫ್ರೆಂಡ್ಸ್. ಕೇವಲ ಒಂದು 3ರಿಂದ 4 ಅವರಲ್ಲಿ ಈ ಡಿಸೈನ್ನ ಮುಗಿಸ್ಬೋದು. ನಾನು ಫ್ರೆಂಡ್ಸ್ ಇಲ್ಲಿ ಸ್ಯಾರಿ ಪಿಂಕ್ ಮತ್ತು ಗೋಲ್ಡ್ ಇರೋದ್ರಿಂದ ಗೋಲ್ಡ್ ಫಸ್ಟ್ ಹೈಲೈಟ್ ಮಾಡ್ತಾ ಇದ್ದೀನಿ, ಆಮೇಲೆ ಪಿಂಕಲ್ಲಿ ನಾನು ಇದು ಮಾಡ್ತೀನಿ. ಇನ್ನೊಂದು ಸ್ಟೆಪ್ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್. ಈ ರೀತಿ ಫ್ರೆಂಡ್ಸ್, ಈ ರೀತಿ ಆದಮೇಲೆ ಒಟ್ಟು 10 ಆದಮೇಲೆ ಪಕ್ಕದಲ್ಲಿ ಇರೋದಕ್ಕೆ ಲಾಕ್ ಮಾಡಿ. ಈ ಥರ ಲಾಕ್ ಮಾಡಿ ನೆಕ್ಸ್ಟ್ ಇದೇ ಥರ ಫುಲ್ ಸ್ಯಾರಿನ ರಿಪೀಟ್ ಮಾಡಿ ಫ್ರೆಂಡ್ಸ್. ಈ ರೀತಿ ಕಾಣಿಸುತ್ತೆ. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ ನಾನು. ಈ ರೀತಿ ಫುಲ್ ಸ್ಯಾರಿ ಹೀಗೆ ಬರುತ್ತೆ. ಇದು 2ನೇ ಸ್ಟೆಪ್ಪು. ಸ್ಯಾರಿ ಪೂರ್ತಿ ಕಂಪ್ಲೀಟ್ ಆದಮೇಲೆ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ನಾನು. ನೋಡಿ, ಈ ರೀತಿ ಕಾಣಿಸುತ್ತೆ. ಇದು 2 ಸ್ಟೆಪ್ ಆಯಿತು. ಈಗ 3rd ಸ್ಟೆಪ್ಪಿಗೆ ಹೋಗೋಣ. ಮತ್ತು ಸ್ಟಾರ್ಟಿಂಗಲ್ಲಿ ಒಂದು ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿ ನಾವು 6 ಚೈನ್ ಹಾಕಿದ್ವಲ್ಲ ಫ್ರೆಂಡ್ಸ್ ಬೀಡಿ ಭಾಗ, ಅದಕ್ಕೆ ಮತ್ತೆ ಅದ್ರ ಮೇಲೆ ಹಿಂಭಾಗಕ್ಕೆ ಮತ್ತೆ ಲಾಕ್ ಮಾಡ್ಕೋತಾ ಹೋಗಿ ಫ್ರೆಂಡ್ಸ್. 2 3 ಒಂದು ಸಿಂಗಲ್ ನಾಟ್ ಹಾಕ್ಕೊಂಡು ಹೋಗ್ತಾ ಇರಿ ಫ್ರೆಂಡ್ಸ್. ಎಷ್ಟು ಹಿಡಿಯುತ್ತೆ ಅಷ್ಟು ಸಿಂಗಲ್ ನಾಟ್ ಹಾಕ್ಕೊಳ್ಳಿ. 4 5 6. ನೆಕ್ಸ್ಟ್ ಈಗ ಈ ಹಾರ್ಚಲ್ಲಿ ಇತ್ತಲ್ಲ ಫ್ರೆಂಡ್ಸ್, ಅದನ್ನು ಸ್ಟಾರ್ಟಿಂಗು 10 ಸತಿ ನಾವು ಲಾಕ್ ಮಾಡಿ ಇದು ಮಾಡಿದ್ವಲ್ಲ, ಅಲ್ಲಿ ಸ್ಟಾರ್ಟಿಂಗ್ ಹೋಲ್ ಕಾಣಿಸುತ್ತಲ್ಲ, ಅಲ್ಲಿಗೆ ನೀವು ಸೂಜಿ ಮೇಲೆ ದಾರ ತೊಗೊಂಡು ಮತ್ತೆ ಆ ಹೋಲಿಗೆ ಇನ್ಸರ್ಟ್ ಮಾಡಿ. ನೋಡಿ, ಸೂಜಿ ಮೇಲೆ 3 ಥ್ರೆಡ್ ಆಗುತ್ತೆ. ಸೇಮ್ ಸೆಕೆಂಡ್ ಸ್ಟೆಪ್ ಹೇಗೆ ರಿಪೀಟ್ ಮಾಡಿದ್ವಿ, ಇದನ್ನು ಅದೇ ಥರನೇ ರಿಪೀಟ್ ಮಾಡಬೇಕು. ಈ ರೀತಿ ಮತ್ತೆ ಸೂಜಿ ಮೇಲೆ ದಾರ ತೊಗೊಳ್ಳಿ. ಒಂದೊಂದು ಹೋಲಿಗೂ ಫ್ರೆಂಡ್ಸ್ ನೀವು ಮಾಡ್ಕೊಂಡು ಹೋಗಬೇಕು. 3 ಥ್ರೆಡ್ ಆಗುತ್ತೆ. 3 ಥ್ರೆಡ್ಡಿಂದನೂ ಲಾಕ್ ಮಾಡಿ. ಮತ್ತು ಸೂಜಿ ಮೇಲೆ ದಾರ ತೊಗೊಳ್ಳಿ. ಸೇಮ್ ನೀವು ಸೆಕೆಂಡ್ ಸ್ಟೆಪ್ ಹೇಗೆ ಮಾಡಿದ್ರಿ ಅದೇ ರೀತಿ ನೆಕ್ಸ್ಟ್ ಕಲರಲ್ಲಿ, ಡಿಫ್ರೆಂಟ್ ಕಲರಲ್ಲಿ ಮತ್ತೆ ಹೋಗಬೇಕು. 3 ಸತಿನ ತೊಗೊಂಡು ಲಾಕ್ ಮಾಡ್ಕೊಳ್ಳಿ. 3 ಆಯಿತು. ಸೂಜಿ ಮೇಲೆ ದಾರ ತೊಗೊಳ್ಳಿ. ಈ ರೀತಿ 3 ಲಾಕ್ ಮಾಡಿ. 4 ಹತ್ತಿರೋದ್ರಿಂದ ಫ್ರೆಂಡ್ಸ್ ಫಸ್ಟ್ 5 ಸತಿ ಮಾಡಿ. ಒಂದು ಹೋಲು ಸ್ಕಿಪ್ ಆಗಬಾರ್ದು ಫ್ರೆಂಡ್ಸ್. ನೀವು 10 ಹಾಕಿರ್ತೀವಿ ಅಂದರೆ ನಿಮಗೆ 10 ಸತಿನೇ ಬರಬೇಕು. ನೋಡಿ, ಈಗ 5 ಆಯಿತು. ನಾನು ಸ್ವಲ್ಪ ಸೂಜಿನ ಮೇಲ್ ಮಾಡಿಕೊಂಡು ದಾರನ ಹೇಳ್ಕೊಂಡು ಒಂದು ಬೀಡದ ಹೈಲೈಟಾಗಿ ಕಾಣಲಿ ಸ್ಯಾರಿ ಅಂತ ಅಂದ್ಬಿಟ್ಟು ಒಂದು ಬೀಡು, ಸ್ಮಾಲ್ ಬೀಡು, ಈ ರೀತಿ ಸ್ಮಾಲ್ ಬೀಡ್ ತೊಗೊಂಡಿದ್ದೀನಿ. ಅದನ್ನು ಲಾಕ್ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ಈಗ ಥ್ರೆಡ್ ಒಳಗೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡೆ. ಬೀಡ್ ಲಾಕ್ ಮಾಡಿಕೊಂಡು ಪಕ್ಕದಲ್ಲಿರೋ ಹೋಲಿಗೆ ತೊಗೊಂಡು ನೋಡಿ, ಮತ್ತೆ ಅದ್ರ ಮೇಲೆ ಬೀಡ್ಸು ಸೇರಿಸಿ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ನೋಡಿ, ಬೀಡ್ ಲಾಕ್ ಮಾಡ್ಕೊಂಡಿದ್ರಿ,
ಪಕ್ಕದಲ್ಲಿರೋ ಹೋಲಿಗೆ ಸೂಜಿ ಮೇಲೆ ದಾರ ತಗೊಂಡು ಈ ರೀತಿ ಇದು 3 ಥ್ರೆಡ್ ಆಗುತ್ತೆ. 3 ಥ್ರೆಡ್ನು ಬೀಡ್ ಸಮೇತ ಸೇರಿಸ್ಬೇಕು. ಸ್ವಲ್ಪ ಟಫ್ ಇದೆ ಫ್ರೆಂಡ್ಸ್, ಒಂಚೂರು ಗ್ರಿಪ್ ಸಿಗೋ ತನಕ ಈ ರೀತಿ ಸೂಜಿ ಮೇಲೆ ದಾರ ತಗೊಳ್ಳಿ. 3 ಥ್ರೆಡ್ ಆಗುತ್ತೆ. ಮತ್ತು ಸೂಜಿ ಮೇಲೆ ದಾರ ಅದನ್ನು ಲಾಕ್ ಮಾಡಿ. 3 ಥ್ರೆಡ್ ಆಗುತ್ತೆ, ಅದನ್ನು ಲಾಕ್ ಮಾಡ್ಕೊಳ್ಳಿ. ಇದು ಈ ಕಡೆ 5 ಆ ಕಡೆ 5 ಫ್ರೆಂಡ್ಸ್. ಮಧ್ಯದಲ್ಲಿ ಒಂದು ಬೀಡ್ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಕಾಣಿಸುತ್ತೆ. ಈ ರೀತಿ ಬರುತ್ತೆ. ಮತ್ತು ಅಲ್ಲಿ ನೆಕ್ಸ್ಟ್ ಒಂದು ನಾಟ್ ಹಾಕಿರ್ತೀವಲ್ಲ, ಅಲ್ಲಿಗೆ ಒಂದು ಸಿಂಗಲ್ ನಾಟ್ ಹಾಕ್ಕೊಳ್ಳಿ, ಅದನ್ನು ಲಾಕ್ ಮಾಡ್ಕೊಳ್ಳಿ. ಆಗ ಒಂದು ಇದು ಹಾರ್ಚ್ ಕಂಪ್ಲೀಟ್ ಆಗಿದೆ ಅಂತ. ನೆಕ್ಸ್ಟ್ ಬೀಡ್ ಪಕ್ಕ ಅದ್ರ ಹಿಂಭಾಗ ನಿಮಗೆ ಥ್ರೆಡ್ ಇರುತ್ತಲ್ಲ, ಅಲ್ಲಿಗೆ ಚೈನ್ಸ್ ಹಾಕ್ಕೊಳ್ಳಿ. ಮತ್ತೆ ಸಾರಿ, ಚೈನ್ ಅಲ್ಲ ಫ್ರೆಂಡ್ಸ್, ಲಾಕ್ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಒಟ್ಟು 5ರಿಂದ 6 ಸತಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಹೀಗಾಯಿತು. ನೆಕ್ಸ್ಟು ಹಾರ್ಚಿಗೆ ಫಸ್ಟ್ ಹೋಲ್ ಇದೆಯಲ್ಲ, ಹಾಗೆ ಸೂಜಿ ಮೇಲೆ ದಾರ ತಗೊಂಡು ಒಳಗಿಂದ 3 ಥ್ರೆಡ್ ಆಗುತ್ತೆ, ಲಾಕ್ ಮಾಡ್ಕೊಳ್ಳಿ. ಮತ್ತೆ ಪಕ್ಕದಲ್ಲಿ ಸೂಜಿ ಮೇಲೆ ದಾರ ತಗೊಳ್ಳಿ, ಆ ಹೋಲಿಗೆ ಇನ್ಸರ್ಟ್ ಮಾಡಿ. ಮತ್ತು ಸ್ವಲ್ಪ ನಿಧಾನಕ್ಕೆ ತಗೊಳ್ಳಿ ಫ್ರೆಂಡ್, ದಾರ ಕಟ್ಟಾಗ್ಬಿಟ್ರೆ ನಿಮಗೆ ಡಿಸೈನೇ ಹೊಟ್ಟೋಗ್ಬಿಡುತ್ತೆ. 3 ಥ್ರೆಡ್ ಆಗುತ್ತೆ, ಅದರ ಮೇಲೆ ಲಾಕ್ ಮಾಡ್ಕೊಳ್ಳಿ. ಇದೇ ರೀತಿ ರಿಪೀಟ್ ಮಾಡಬೇಕು ಫ್ರೆಂಡ್ಸ್. ವಿಡಿಯೋ ಸ್ವಲ್ಪ ಲೆಂತಿ ಆಗಿದೆ ಫ್ರೆಂಡ್ಸ್, ನಾನು ನಿಮಗೆ ಗೊತ್ತಾಗಲಿ ಅಂತ ನಿಧಾನಕ್ಕೆ ಮಾಡಿ ತೋರಿಸ್ತಾ ಇದ್ದೀನಿ. ಈಗ 5 ಸತಿ ಆಯಿತು. ಸ್ವಲ್ಪ ಸೂಜಿ ಮೇಲೆ ಮಾಡಿಕೊಂಡು ಒಂದು ಬೀಡನ್ನ ತಗೊಳ್ತೀನಿ. ನಾನು ಒಂದು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಬೀಡ್ ಲಾಕ್ ಮಾಡಿ ಫಸ್ಟು, ಆನಂತರ ಪಕ್ಕದಲ್ಲಿರೋದಕ್ಕೆ ಮತ್ತು ಸೂಜಿ ಮೇಲೆ ದಾರ ತಗೊಂಡು ಒಂದು ಹೋಲ್ ಮಿಸ್ ಆದರೂ, ಒಂದು ಹೋಲ್ ಗ್ಯಾಪ್ ಇದಾದರೂ ಫ್ರೆಂಡ್ಸ್ ಡಿಸೈನ್ ಚೆನ್ನಾಗಿ ಬರೋಲ್ಲ. ಆದಷ್ಟು ಕೇರ್ಫುಲ್ಲಾಗಿ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡ್ಕೊಳ್ಳಿ. ನಾಲ್ಕು ಈ ರೀತಿ ಲಾಕ್ ಮಾಡ್ಕೊಳ್ಳಿ. 5 ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ಈಗ ಪಕ್ಕದಲ್ಲಿರೋದಕ್ಕೆ ಒಂದು ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಸ್ಟೆಪ್ ಬರೀ 3 ಸ್ಟೆಪ್ಪಲ್ಲಿ ಸಿಂಪಲ್ಲಾಗಿ ಬ್ರೈಡಲ್ ಕೊಚ್ಚು, ತುಂಬ ಜಾಸ್ತಿ ಗ್ರ್ಯಾಂಡ್ ಬೇಡ ಅನ್ನೋರಿಗೆ ಇದನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಈ ರೀತಿ ಮಾಡ್ಕೊಳ್ಳಿ. ಸ್ಯಾರಿ ಕಂಪ್ಲೀಟ್ ಮಾಡಿ ನಾನು ನಿಮಗೆ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಇಷ್ಟು ಚೆಂದ ಕಾಣ್ತಾ ಇದೆ ಅಲ್ವಾ. ಸ್ಯಾರಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಈ ರೀತಿ ಕಾಣಿಸುತ್ತೆ. ಗೊಂಡೆ ಕಟ್ಟದ ಮೇಲೆ ಹೇಗೆ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ಈ ರೀತಿ ಗೊಂಡೆ ಕಟ್ಟದ ಮೇಲೆ ನಾನು 40 ಎಳೆ ದಾರ ತಗೊಂಡು ಗೊಂಡೆ ಕಟ್ಟಿದ್ದೀನಿ. ಈ ರೀತಿ ಕಾಣಿಸುತ್ತೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.